ವರ್ಷಕ್ಕೊಂದೇ ಬೆಳೆ ಬಾಳೆಗೊಂದೇ ಗೊನೆ. ನಮ್ಮ ದಿನನಿತ್ಯದ ಆಹಾರಗಳಲ್ಲಿ ಬಾಳೆಹಣ್ಣು ಒಂದು. ಇದು ಮನೆಯ ಹಿತ್ತಲಿನಲ್ಲಿ, ಬಚ್ಚಲು ಗುಂಡಿಯಲ್ಲಿ, ಪಾತ್ರೆ ತೊಳೆದ ನೀರು ನಿಲ್ಲುವಲ್ಲಿ ಸದಾ ಗಾಢವಾಗಿ ಕಂಗೊಳಿಸುವಂಥ ಬೆಳೆ. ಆದರೆ ನಿಮಗೆ ಇದರ ಮೂಲ ಯಾವುದೆಂಬುದು ಗೊತ್ತಾ? ಇದರ ಮೂಲವೇ ಕಲ್ಲುಬಾಳೆ ಅಥವಾ ಕಾಡುಬಾಳೆ. ಇದರ ಹಣ್ಣಿನ ಬೀಜವೇ ಇದರ ತಂದೆ. ಈ ಗಿಡವನ್ನು ಕಸಿ ಮಾಡಿ ರೂಪಾಂತರಿಸಿ ತಿನ್ನಲು ಯೋಗ್ಯವಂತೆ ಮಾಡಿ ಹಣ್ಣಿನೊಳಗೆ ಬೀಜವೇ ಕಾಣದಂತೆ ಮಾರ್ಪಾಡು ಮಾಡಲಾಗಿದೆ. ಆದರೆ ಕಾಡುಬಾಳೆ ತಿನ್ನಲು ಕಷ್ಟ, ನಾಡಬಾಳೆ ತಿನ್ನಲು ಸುಲಭ. ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವರ್ಗ. ಬಿದಿರನ್ನು ಅನೇಕ ಉಪಯೋಗಗಳಿಗೆ ಬಳಸಲಾಗುತ್ತದೆ. ಬಿದಿರಿನ ಕುರ್ಚಿ, ಬಿದಿರಿನ ಉಯ್ಯಾಲೆ, ಮಗುವಿನ ತೂಗು ತೊಟ್ಟಿಲು ಹೀಗೆ ಒಂದಾ ಎರಡ ಅನೇಕ ರೀತಿಯಲ್ಲಿ ಬಗೆ ಬಗೆಯಾಗಿ ಕೆತ್ತಿಸಿ ಚಿತ್ರಕಲಾಕೃತಿಯಾಗಿ ರಚಿಸಿ ಮನೆಯ ಅಲಂಕಾರಕ್ಕೆ ಶೋಭೆಗೆ ಜೋಡಿಸಿದ್ದು ನೋಡಿರುತ್ತೀರಿ. ಇಂಥ ದೈತ್ಯ ಹುಲ್ಲು ಅನೇಕ ರೀತಿಯಲ್ಲಿ ಬಳಸಲಾಗುತ್ತೆ. ಆದರೆ ನಿಮಗೊತ್ತಾ, ಇಂಥ ದೈತ್ಯ ಹುಲ್ಲಿಗೂ 60 ವರ್ಷಕ್ಕೊಮ್ಮೆ ಕಟ್ಟೆ ಬರುತ್ತದೆ. ಈ ಕಟ್ಟೆ ಅನ್ನೋ ಪದವನ್ನು ಆಡುಭಾಷೆಯಲ್ಲಿ ಕರೆಯಲಾಗುತ್ತೆ. ಬಿದಿರು ಕಟ್ಟೆ ಏನಿದು ಎಂಬುದು ನಿಮಗೆ ಗೊತ್ತಾ? ಅದುವೇ ಬಿದಿರಕ್ಕಿ. ಬಿದಿರು ಅಕ್ಕಿ 60 ವರ್ಷಕ್ಕೊಮ್ಮೆ ಬರುತ್ತದೆ. ಇದು ಬಿದಿರಿನ ಸಮೂಹವೇ ಒಮ್ಮೆಲೆ ಉತ್ಪತ್ತಿಸಿ ನಂತರ ಇದರ ಸಮೂಹವೇ ಸಾಯುತ್ತದೆ. ಇದನ್ನೇ ಬಿದಿರು ಕಟ್ಟೆ ಎನ್ನಲಾಗುತ್ತೆ.